ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಆ್ಯಂಡ್ ಗುಡ್ ಈವ್ನಿಂಗ್ ಎವ್ರಿವನ್. ಇವತ್ತಿನ ಕ್ಲಾಸಲ್ಲಿ 18ನೇ ಅಧ್ಯಾಯವಾದ ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳು ಅನ್ನೋ ಪಾಠವನ್ನು ನೋಡ್ತಾ ಹೋಗೋಣ. 17ನೇ ಅಧ್ಯಾಯವಾದ ಸ್ವಾತಂತ್ರ್ಯ ಚಳುವಳಿ ಬಗ್ಗೆ ನಾವು ನೋಡಿದ್ದೀವಲ್ಲ ಹಿಂದಿನ ಕ್ಲಾಸಲ್ಲಿ. ಅದು ಕ್ಲಾಸ್ ತುಂಬ ಲೆಂದಿ ಆಗಿದೆ ಅಂದ್ಕೊಂಡು 3 ಭಾಗಗಳನ್ನಾಗಿ ಮಾಡಿ ಕ್ಲಾಸ್ ಮಾಡಿದ್ದೆ. ಸೊ ಯಾರಾದರೂ ಇನ್ನೂ ನೋಡಿಲ್ವೋ ಅವರು ಪ್ಲೇಲಿಸ್ಟಲ್ಲಿ ಇದೆ, ಹೋಗಿ ನೋಡಬಹುದು. ಓಕೆ, ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗಳಿಗೆ ಒಂದು ಲೈಕನ್ನು ಕೊಡ್ತಾ ಹೋಗಿ. ಓಕೆ, ಪಾಠದ ಪರಿಚಯವನ್ನು ಒಂದಿಷ್ಟು ನೋಡ್ತಾ ಹೋಗೋಣ. ಕನ್ನಡ ನಾಡಿಗೆ ಸುಮಾರು 2000 ವರ್ಷಗಳಿಗೂ ಹೆಚ್ಚಿನ ಚರಿತ್ರೆ ಇದೆ. ಎಷ್ಟು? 2000 ವರ್ಷಗಳಿಗೂ ಹೆಚ್ಚಿನ ಚರಿತ್ರೆ ಇದೆ. ಕನ್ನಡಿಗರು ಚಾರಿತ್ರಿಕವಾಗಿ ಬೇರೆ ಬೇರೆ ರಾಜಕೀಯ ವ್ಯವಸ್ಥೆಗಳಲ್ಲಿ ಬದುಕಿದರು. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಕನ್ನಡ ಭಾಷಿಕರ ಪ್ರದೇಶಗಳು ಮರಾಠ, ಪೇಶ್ವೆಗಳು, ಪಾಳೆಗಾರರು, ಇಂಗ್ಲಿಷರು, ಸುಲ್ತಾನರು, ನವಾಬರು ಮುಂತಾದವರ ಆಳ್ವಿಕೆಯಲ್ಲಿ 20 ಆಡಳಿತ ಘಟಕಗಳಲ್ಲಿ ಹಂಚಿ ಹೋದವು. ವಿಜಯನಗರ ಸಾಮ್ರಾಜ್ಯ ಪತನ ಆಗೋಕ್ಕಿಂತ ಮುಂಚೆ ಇಡೀ ಕರ್ನಾಟಕವನ್ನು ವಿಜಯನಗರ ಸಾಮ್ರಾಜ್ಯ ಆಳ್ತಾ ಇರುತ್ತೆ. ಈ ವಿಜಯನಗರ ಸಾಮ್ರಾಜ್ಯದ ಪತನವಾದ ನಂತರ ಏನಾಗುತ್ತೆ, 20 ಆಡಳಿತ ಘಟಕಗಳಾಗಿ ಹಂಚಿ ಹೋಗುತ್ತೆ ಕರ್ನಾಟಕ. ಇದರಿಂದ ಕನ್ನಡಿಗರು ಕನ್ನಡ ನೆಲದಲ್ಲಿಯೇ ಪರಕೀಯತೆಯ ಭಾವನೆಯನ್ನು ಅನುಭವಿಸುತ್ತಾ ಇದ್ರು. ಬ್ರಿಟಿಷರು ಕಂದಾಯ ವಸೂಲಿಯ ಅನುಕೂಲಕ್ಕೆ ಮಾತ್ರ ಪ್ರದೇಶಗಳನ್ನು ವಿಭಜಿಸಿದರೆ ಹೊರತು ಭಾಷೆ ಮತ್ತು ಸಂಸ್ಕೃತಿಯನ್ನು ಪರಿಗಣಿಸಲಿಲ್ಲ. ಬ್ರಿಟಿಷರು ಈ ಕರ್ನಾಟಕವನ್ನು ವಿಭಜನೆ ಮಾಡ್ತಾರೆ. ಎದಕ್ಕಂತಂದರೆ ಕಂದಾಯ ವಸೂಲಿ ಮಾಡೋ ಸಲುವಾಗಿ ಇವರು ಕರ್ನಾಟಕ ಪ್ರದೇಶವನ್ನು ವಿಭಜನೆ ಮಾಡ್ತಾರೆ. ಬಟ್ ಭಾಷೆ ಮತ್ತು ಸಂಸ್ಕೃತಿಯನ್ನು ಪರಿಗಣಿಸಿ ಇವರು ವಿಭಜನೆಯನ್ನು ಮಾಡಿರೋದಿಲ್ಲ. ಈ ಅಧ್ಯಾಯದಲ್ಲಿ ಕರ್ನಾಟಕ ಏಕೀಕರಣ ಚಳುವಳಿಯ ಹಂತಗಳನ್ನು ಪರಿಚಯಿಸಲಾಗಿದೆ. ಏಕೀಕರಣ ಸೃಷ್ಟಿಸಿದ ಗಡಿ ವಿವಾದಗಳನ್ನು ಕೂಡ ಇಲ್ಲಿ ನಿರೂಪಿಸಲಾಗಿದೆ. ಓಕೆ, ಈ ಪಾಠವನ್ನು ಸ್ಟಾರ್ಟ್ ಮಾಡೋಣ. ಏಕೀಕರಣ ಮತ್ತು ಚಳುವಳಿಯ ಚಾರಿತ್ರಿಕ ಹಿನ್ನೆಲೆ. ಕವಿರಾಜ ಮಾರ್ಗ ಅಂತ ಬರುತ್ತೆ. ಕವಿರಾಜ ಮಾರ್ಗ ಕೃತಿ ಯಾರು ಬರೀತಾರೆ? ಶ್ರೀ ವಿಜಯ ಬರೀತಾರೆ. ಶ್ರೀ ವಿಜಯ ಇವರು ಕವಿರಾಜ ಮಾರ್ಗದ ಕೃತಿಯನ್ನು ಬರೀತಾರೆ. ಈ ಕೃತಿಯಲ್ಲಿ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿವರೆಗೆ ಇತ್ತು ಎಂದು ವರ್ಣಿಸಲಾಗಿದೆ. ನೋಡಿ, 2017ರಲ್ಲಿ ಏನು PDO ಎಕ್ಸಾಮ್ ಆಗುತ್ತಲ್ಲ, PDO ಎಕ್ಸಾಮಲ್ಲಿ ಈ ಕ್ವಶನ್ ಕೇಳಿದ್ರು. ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿವರೆಗೆ ಇತ್ತು ಅಂತ ಯಾವೊಂದು ಕೃತಿಯಲ್ಲಿ ಹೇಳಲಾಗಿದೆ, ವರ್ಣಿಸಲಾಗಿದೆ ಅಂತ ಕ್ವಶನ್ ಕೇಳಿದ್ರು. ನೋಡಿ, ಅದು ಕವಿರಾಜ ಮಾರ್ಗದಲ್ಲಿ ಈ ಥರ ಹೇಳ್ತಾರೆ. ಅನೇಕ ಕನ್ನಡ ಅರಸು ಮನೆತನಗಳು ಈ ಭಾಗವನ್ನು ಆಳಿದವು. ಆದರೆ ವಿಜಯನಗರ ಸಾಮ್ರಾಜ್ಯದ ಪತನಾನಂತರ ಕನ್ನಡ ಪ್ರದೇಶಗಳು ರಾಜಕೀಯ ಸ್ಥಿತ್ಯಂತರಗಳಿಗೆ ಒಳಗಾದವು. ಕನ್ನಡ ಪ್ರದೇಶ ಏನಾಗುತ್ತೆ, ರಾಜಕೀಯ ಸ್ಥಿತ್ಯಂತರಗಳಿಗೆ ಒಳಗಾಗುತ್ತೆ. ರಾಜಕೀಯವಾಗಿ ಮೇಲ್ಗೈ ಸಾಧಿಸಿದ ಶಕ್ತಿಗಳು ಕನ್ನಡ ಮತ್ತು ಕನ್ನಡಿಗರನ್ನು ಗೌಣವಾಗಿಸಿದವು. ಟಿಪ್ಪುವಿನ ಮರಣದ ನಂತರ ಬ್ರಿಟಿಷರು ಕನ್ನಡ ಭಾಷೆಯನ್ನಾಡುವ ಪ್ರದೇಶಗಳನ್ನು ಬೇರೆ ಬೇರೆ ಭಾಷಿಕ ಹಿನ್ನೆಲೆಯ ರಾಜಕೀಯ ಶಕ್ತಿಗಳ ಅಧೀನಕ್ಕೆ ವರ್ಗಾಯಿಸಿದರು. ಟಿಪ್ಪುವಿನ ಮರಣದ ನಂತರ ಬ್ರಿಟಿಷರು ಕನ್ನಡ ನಾಡನ್ನು ವಶಪಡಿಸ್ಕೊಂಡು ಬೇರೆ ಬೇರೆ ಭಾಷಿಕ ಹಿನ್ನೆಲೆಯ ರಾಜಕೀಯ ಶಕ್ತಿಯ ಅಧೀನಕ್ಕೆ ಈ ಕರ್ನಾಟಕ ಪ್ರದೇಶವನ್ನು ಒಳಗಾಗೋ ಥರ ಮಾಡ್ತಾರೆ. ಕನ್ನಡಿಗರು ಮರಾಠ, ನಿಜಾಮ ಮುಂತಾದವರ ಅಧೀನದಲ್ಲಿ ಪರಕೀಯ ಭಾವನೆಯಿಂದ ಬದುಕುವ ಅನಿವಾರ್ಯತೆಯನ್ನು ಎದುರಿಸಿದರು. ನೋಡಿ, ಪಾಠದ ಪರಿಚಯದಲ್ಲೇ ಕೊಟ್ಟಿದ್ದಾರೆ. ಬ್ರಿಟಿಷರು ಏನು ಮಾಡ್ತಾರೆ, ಯಾವುದೇ ಭಾಷೆ ಅಥವಾ ಸಂಸ್ಕೃತಿ ಪರಿಗಣಿಸಿ ಇವರು ಕರ್ನಾಟಕವನ್ನು ವಿಭಜನೆ ಮಾಡೋದಿಲ್ಲ. ಕರ್ನಾಟಕ ಪ್ರದೇಶವನ್ನು ಕೇವಲ ಕಂದಾಯ ವಸೂಲಿ ಮಾಡೋ ಸಲುವಾಗಿ ಆ ಪ್ರದೇಶವನ್ನು ಇವರು ವಿಭಜನೆ ಮಾಡ್ತಾರೆ. ಇಂತಹ ಪ್ರತಿಕೂಲ ಸನ್ನಿವೇಶಗಳಿಂದ ಹೊರಬಂದು ಕನ್ನಡಿಗರು ಒಂದು ರಾಜ್ಯವನ್ನು ಕಟ್ಟಿಕೊಂಡು ಒಂದು ಆಡಳಿತದಲ್ಲಿರಲು ಹೋರಾಟಗಳನ್ನು ನಡೆಸಿದರು. ಕನ್ನಡಿಗರು ಏನು ಮಾಡ್ತಾರೆ, ಹಲವಾರು ಸನ್ನಿವೇಶಗಳಿಂದ ಇವರು ಹೊರಬಂದು ಕನ್ನಡಿಗರೆಲ್ಲರೂ ಒಂದು ರಾಜ್ಯವನ್ನು ಕಟ್ಟಿಕೊಂಡು ಆಡಳಿತವನ್ನು ನಡೆಸೋದಕ್ಕೆ ಹೋರಾಟವನ್ನು ಮಾಡ್ತಾ ಇರ್ತಾರೆ. ಇದನ್ನೇ ಏಕೀಕರಣ ಚಳುವಳಿ ಅಂತ ಕರೀತಾರೆ. ಏಕೀಕರಣದ ಆರಂಭಿಕ ಹೆಜ್ಜೆಯನ್ನು ಇಟ್ಟವರು ಮುಂಬೈ ಕರ್ನಾಟಕ ಭಾಗದ ಜನರು. ಏಕೀಕರಣದ ಆರಂಭವನ್ನು ಮಾಡಿದವರು ಯಾರು ಅಂತ ಕೇಳಿದಾಗ ಮುಂಬೈ ಕರ್ನಾಟಕದ ಭಾಗದ ಜನರು ಅನ್ನೋದು ನೆನಪಲ್ಲಿ ಇರಲಿ.
ರಾಹ ದೇಶಪಾಂಡೆಯವರ ಅಧ್ಯಕ್ಷತೆಯಲ್ಲಿ 1890ರಲ್ಲಿ ಆರಂಭವಾದ ಕರ್ನಾಟಕ ವಿದ್ಯಾವರ್ತಕ ಸಂಘ ಏಕೀಕರಣ ಕಲ್ಪನೆಗೆ ಸಾಂಸ್ಥಿಕ ರೂಪವನ್ನು ನೀಡಿತು. ನೋಡಿ, ಕರ್ನಾಟಕ ವಿದ್ಯಾವರ್ತಕ ಸಂಘವನ್ನು ರಚಿಸಿದವರು ಯಾರು ಅಂತ ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ರಾಹ ದೇಶಪಾಂಡೆಯವರು 1890ರಲ್ಲಿ ಈ ಕರ್ನಾಟಕ ವಿದ್ಯಾವರ್ತಕ ಸಂಘವನ್ನು ಕಟ್ಟಿ ಏನು ಮಾಡ್ತಾರೆ, ಏಕೀಕರಣ ಕಲ್ಪನೆಗೆ ಒಂದು ಸಾಂಸ್ಥಿಕ ರೂಪವನ್ನು ಇವರು ನೀಡ್ತಾರೆ. ವೆಂಕಟರಂಗೋಕಟ್ಟಿಯಂತಹ ಮಹನೀಯರು ಏಕೀಕರಣದ ಆರಂಭಿಕ ಹಂತದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಯಾರು? ವೆಂಕಟರಂಗೋಕಟ್ಟಿಯನ್ನವರು. ಇವರು ಈ ಕರ್ನಾಟಕ ಏಕೀಕರಣದಲ್ಲಿ ಮಹನೀಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರೊಬ್ಬ ಮಹನೀಯರಾಗಿದ್ದಾರೆ. ಓಕೆ, ನೆಕ್ಸ್ಟು 1915ರಲ್ಲಿ ಪ್ರಾರಂಭವಾದ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕರ್ನಾಟಕ ಸಭಾ ಎಷ್ಟರಲ್ಲಿ? 1916ರಲ್ಲಿ ಈ ಚಳವಳಿಯನ್ನು ಮುಂದುವರೆಸಿದವು. 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಾರಂಭವಾಗುತ್ತೆ. ಆಮೇಲೆ ಕರ್ನಾಟಕ ಸಭಾ 1916ರಲ್ಲಿ ಪ್ರಾರಂಭವಾಗುತ್ತೆ. ಈ ಚಳವಳಿಗಳನ್ನು ಈ ಎರಡು ಸಭೆಗಳು ಮುಂದುವರಿಸ್ತವೆ. 1924ರಲ್ಲಿ ನಡೆದ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಹುಯಿಲಗೋಳ ನಾರಾಯಣರಾವ್ ಅವರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಸ್ವಾಗತ ಗೀತೆಯನ್ನು ಹಾಡುವ ಮೂಲಕ ಏಕೀಕರಣ ಚಳವಳಿಗೆ ವಿದ್ಯುತ್ ಸಂಚಲನವನ್ನು ತಂದುಕೊಟ್ಟರು. ನೋಡಿ, ಇದು ಕೇಳಿದ್ದಾರೆ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನೋ ಹಾಡನ್ನು ಹಾಡಿದವರು ಯಾರು ಅಂತ ಕೇಳಿದ್ರು. ಯಾರು? ಹುಯಿಲಗೋಳ ನಾರಾಯಣರಾವ್ ಇವರು ಈ ಹಾಡನ್ನು ಹಾಡ್ತಾರೆ. ಈ ಹಾಡನ್ನು ಎಲ್ಲಿ ಹಾಡಿದ್ದಾರೆ ಅಂತಲೂ ಸಹ ಕೇಳಿದ್ದಾರೆ. ಇದು 1924ರ ಗಾಂಧೀಜಿಯವರು ಕಾಂಗ್ರೆಸ್ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಏಕೈಕ ಅಧಿವೇಶನ ಇದು ಬೆಳಗಾವಿಯಲ್ಲಿ ನಡೆಯುತ್ತೆ. ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ನಡೆಯುತ್ತೆ ಈ ಅಧಿವೇಶನ. ಈ ಅಧಿವೇಶನದಲ್ಲಿ ಹುಯಿಲಗೋಳ ನಾರಾಯಣರಾವ್ ಅವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನೋ ಒಂದು ಸ್ವಾಗತ ಗೀತೆಯನ್ನು ಹಾಡೋದ್ರ ಮೂಲಕ ಏಕೀಕರಣ ಚಳವಳಿಗೆ ಒಂದು ವಿದ್ಯುತ್ ಸಂಚಲನವನ್ನು ತಂದುಕೊಡ್ತಾರೆ. ಈ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಗಾಂಧೀಜಿಯವರು ಏಕೀಕರಣಕ್ಕೆ ತಮ್ಮ ಬೆಂಬಲವನ್ನು ನೀಡಿದರು. ಏಕೀಕರಣಕ್ಕೆ ಗಾಂಧೀಜಿಯವರು ಸಹ ಸಮ್ಮತಿಯನ್ನು ನೀಡ್ತಾರೆ. ಏಕೀಕರಣ ಚಳವಳಿಯು ಸ್ವಾತಂತ್ರ್ಯ ಚಳವಳಿಗೆ ಪೂರಕವಾಗಿಯೇ ಬೆಳೆಯಿತು. ಈ ಏಕೀಕರಣ ಚಳವಳಿ ಏನಾಗುತ್ತೆ, ನಮ್ಮ ಭಾರತದ ಸ್ವಾತಂತ್ರ್ಯಕ್ಕಾಗಿ ಏನು ಚಳವಳಿಗಳನ್ನು ಮಾಡ್ತಾರಲ್ಲ ಅದಕ್ಕೆ ಪೂರಕವಾಗಿಯೇ ಬೆಳೆಯುತ್ತೆ. ಕರ್ನಾಟಕದ 20 ಆಡಳಿತ ಪ್ರದೇಶಗಳು ನೋಡಿ. ಮದ್ರಾಸ್ ಕರ್ನಾಟಕ ಅಂತ ಬರುತ್ತೆ. ಮದ್ರಾಸ್ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳಿದ್ವು ಅಂದರೆ ಬಳ್ಳಾರಿ, ದಕ್ಷಿಣ ಕನ್ನಡ, ನೀಲಗಿರಿ ಜಿಲ್ಲೆಗಳು ಹಾಗೂ ಇತರ ತಾಲೂಕುಗಳು. ಬ್ರಿಟಿಷ್ ಆಡಳಿತದಲ್ಲಿ ಇರತಕ್ಕಂಥ ಇತರ ತಾಲೂಕುಗಳು ಸಹ ಇಲ್ಲಿರ್ತವೆ. ನೆಕ್ಸ್ಟು ಕನ್ನಡ ಮುಂಬೈ ಕರ್ನಾಟಕ ಪ್ರದೇಶ ಬರುತ್ತೆ. ಉತ್ತರ ಕನ್ನಡ, ಧಾರವಾಡ, ವಿಜಯಪುರ ಮತ್ತು ಬೆಳಗಾವಿ ಜಿಲ್ಲೆಗಳು ಮತ್ತು ಇತರ 3 ತಾಲೂಕುಗಳು ಬ್ರಿಟಿಷ್ ಆಡಳಿತದಲ್ಲಿರ್ತವೆ. ನೆಕ್ಸ್ಟು ಕೊಡಗು ಪ್ರಾಂತ್ಯದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳು. ಚೀಫ್ ಕಮಿಷನರ್ ಆಡಳಿತ ಇಲ್ಲಿರುತ್ತೆ. ಆಮೇಲೆ ಕಂಟೋನ್ಮೆಂಟ್ ಕರ್ನಾಟಕ ಅಂತ ಬರುತ್ತೆ. ಬೆಳಗಾವಿ ಮತ್ತು ಬೆಂಗಳೂರು ಇವು ಮಿಲಿಟರಿ ಸ್ಟೇಷನ್ ಅಥವಾ ದಂಡು ಪ್ರದೇಶಗಳು ಆಗಿರ್ತವೆ. ಮೈಸೂರು ಪ್ರಾಂತ್ಯ ಬರುತ್ತೆ, ಅಂದರೆ ಮೈಸೂರು ಆಡಳಿತ ಪ್ರದೇಶ ಬರುತ್ತೆ. ಇಲ್ಲಿ ಮೈಸೂರು, ಮಂಡ್ಯ, ಹಾಸನ, ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು, ಕೋಲಾರ ಮತ್ತು ಬೆಂಗಳೂರು ನೋಡಿ, ಇವೆಲ್ಲ ಮೈಸೂರು ಸಂಸ್ಥಾನದಲ್ಲಿ ಬರ್ತವೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮೈಸೂರು ಸಂಸ್ಥಾನದಲ್ಲಿ ಬರ್ತವೆ. ನೆಕ್ಸ್ಟು ಹೈದರಾಬಾದ್ ಸಂಸ್ಥಾನ ಬರುತ್ತೆ. ಕಲಬುರಗಿ, ಬೀದರ್ ಮತ್ತು ರಾಯಚೂರು ಜಿಲ್ಲೆಗಳು ಬರ್ತವೆ. ಇದು ಹೈದರಾಬಾದ್ ಸಂಸ್ಥಾನದಲ್ಲಿ ಅಧೀನದಲ್ಲಿರ್ತವೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಬ್ರ್ಯಾಕೆಟಲ್ಲಿ ಏನು ಕೊಟ್ಟಿರ್ತಾರಲ್ಲ ಈ ಎಲ್ಲ ಜಿಲ್ಲೆಗಳು ಈ ಆಡಳಿತ ಅಂದರೆ ಇವರ ಅಧೀನದಲ್ಲಿರ್ತವೆ ಅನ್ನೋದು ಅರ್ಥ. ಇಲ್ಲಿ ಕೊಟ್ಟಿದ್ದಾರಲ್ಲ ಬ್ರಿಟಿಷ್ ಆಡಳಿತ ಅಂದರೆ ಬ್ರಿಟಿಷರ ಅಧೀನದಲ್ಲಿರ್ತಕ್ಕಂಥ ಜಿಲ್ಲೆಗಳಾಗಿರ್ತವೆ ಅಂತ. ಬ್ರಿಟಿಷ್ ಆಡಳಿತ ಇದೆ ಇಲ್ಲಿ ಸಹ ಇಲ್ಲೂ, ಬಟ್ ಇದು ಮಾತ್ರ ಮೈಸೂರು ಸಂಸ್ಥಾನ ಆಡಳಿತದಲ್ಲಿ ಬರುತ್ತೆ. ಇದು ಹೈದರಾಬಾದ್ ಸಂಸ್ಥಾನದ ಅಧೀನದಲ್ಲಿ ಬರುತ್ತೆ. ನೆಕ್ಸ್ಟ್ ಚಿಕ್ಕ ಪುಟ್ಟ 14 ಸಂಸ್ಥಾನಗಳು ಒಟ್ಟು 20 ಆಡಳಿತ ಘಟಕಗಳಾಗಿ ಇರ್ತವೆ. ಓಕೆ, ಏಕೀಕರಣ ಚಳುವಳಿಯಲ್ಲಿ ಪತ್ರಿಕೋದ್ಯಮ ಮತ್ತು ಸಾಹಿತ್ಯದ ಪಾತ್ರ ಹೇಗಿತ್ತು ಅಂದರೆ, ದಿನಪತ್ರಿಕೆ ಹಾಗೂ ವಾರಪತ್ರಿಕೆಗಳು ಮತ್ತು ಸಾಹಿತ್ಯ ಕೃತಿಗಳು ಇವು ಏಕೀಕರಣ ಚಳುವಳಿಗೆ ಪ್ರೇರಣೆಯನ್ನು ನೀಡುತ್ತವೆ. ಮುಂಬೈ ಕರ್ನಾಟಕ, ಮೈಸೂರು ಸಂಸ್ಥಾನ ಮತ್ತು ಕರಾವಳಿ ಕರ್ನಾಟಕದಲ್ಲಿ ಅನೇಕ ಪತ್ರಿಕೆಗಳು ಹೊರಡಿಸಲಾಗುತ್ತೆ.
ಈ ಅನೇಕ ಪತ್ರಿಕೆಗಳು ಪ್ರಕಟವಾಗೋದ್ರಿಂದ ಜನರಲ್ಲಿ ಏಕೀಕರಣ ಚಳುವಳಿ ಬಗ್ಗೆ ಒಂದಿಷ್ಟು ಪ್ರೇರಣೆಯನ್ನು ನೀಡ್ತಾರೆ. ಜನರು ಏಕೀಕರಣ ಚಳುವಳಿಗಳಲ್ಲಿ ಭಾಗವಹಿಸೋ ಥರ ಪತ್ರಿಕೆಗಳಲ್ಲಿ ಪ್ರಕಟವಾಗ್ತವೆ. ನೆಕ್ಸ್ಟು ಪ್ರಮುಖ ವೃತ್ತಪತ್ರಿಕೆಗಳು ಯಾವ್ಯಾವು ಅಂತಂದರೆ ಮುಂಬೈ ಕರ್ನಾಟಕದಲ್ಲಿ ವಿಜಯ, ರಾಜಹಂಸ, ಕರ್ನಾಟಕ ರತ್ನ, ಆಮೇಲೆ ಕನ್ನಡ ಕೇಸರಿ, ಕರ್ನಾಟಕ ವೈಭವ ಅಂತ ಬರ್ತವೆ. ಇವೆಲ್ಲ ಈ ಮುಂಬೈ ಕರ್ನಾಟಕದಲ್ಲಿ ಪ್ರಕಟವಾಗ್ತಕ್ಕಂಥ ಪತ್ರಿಕೆಗಳಾಗಿದ್ದಾವೆ. ನೆಕ್ಸ್ಟು ಮೈಸೂರು ಸಂಸ್ಥಾನದಲ್ಲಿ ಪ್ರಕಟವಾಗ್ತಕ್ಕಂಥ ಪತ್ರಿಕೆಗಳು ಯಾವ್ಯಾವು ಅಂದರೆ ಸೂರ್ಯೋದಯ, ಪ್ರಕಾಶಿಕ, ಆಮೇಲೆ ಹಿತಬೋಧಿನಿ, ವೃತ್ತಾಂತ ಚಿಂತಾಮಣಿ, ಮೈಸೂರು ಹೆರಾಲ್ಡ್ ಅಂತ ಬರುತ್ತೆ. ಇವೆಲ್ಲ ಈ ಮೈಸೂರು ಸಂಸ್ಥಾನದಲ್ಲಿ ಪ್ರಕಟವಾಗ್ತಾ ಇರ್ತವೆ. ಓಕೆ, ನೆಕ್ಸ್ಟ್ ನೋಡೋಣ. ಕರ್ನಾಟಕದ ನಾಡುನುಡಿ ಸಂಸ್ಕೃತಿಗಳ ಸಂವರ್ಧನೆಗಾಗಿ ಶ್ರಮಿಸಿದ ಹಿರಿಯರೆಂದರೆ ಆಲೂರು ವೆಂಕಟರಾಯರು. ಕರ್ನಾಟಕದ ಅಂದಿನ ದುಸ್ಥಿತಿಯನ್ನು ಕಂಡು ಅವರು ಹೀಗೆಂದು ಉದ್ಗರಿಸಿದರು. ಛೇ, ಕರ್ನಾಟಕವೆಲ್ಲಿದೆ? ನಾಲ್ಕಾರು ಕಡೆ ಹರಿದು ಹಂಚಿ ಹೋದ ಕರ್ನಾಟಕವನ್ನ ಹೊಲಿದು ಅಖಂಡ ಮಾಡುವವರ್ಯಾರು? ಅಷ್ಟೊಂದು ಅಭಿಮಾನ ಉಂಟೇನು ಅಂತ ಹೇಳ್ತಾರೆ. ನೋಡಿ, ಕರ್ನಾಟಕದ ಬಗ್ಗೆ ಎಷ್ಟೆಲ್ಲ ಇವರಿಗೆ ಗೌರವವಿದೆ. ಆಲೂರು ವೆಂಕಟರಾಯರು ಈ ಥರ ಹೇಳ್ತಾರೆ. ಏನಂತಾರೆ? ಛೇ, ಕರ್ನಾಟಕ ಎಲ್ಲಿದೆ? ನಾಲ್ಕು ಕಡೆ ಹರಿದು ಹಂಚಿ ಹೋದ ಕರ್ನಾಟಕವನ್ನ ಮತ್ತೆ ಅದನ್ನ ಹೊಲಿದು ಜೋಡಿಸುವವರ್ಯಾರು? ಅಖಂಡವಾಗಿ ಮಾಡುವವರ್ಯಾರು ಅಂತಾರೆ. ಅಷ್ಟೊಂದು ಅಭಿಮಾನ ಯಾರಲ್ಲಿದೆ ಅಂತ ಇವರು ಕೇಳ್ತಾರೆ, ಆಲೂರು ವೆಂಕಟರಾಯರು. ಇಲ್ಲಿದೆ ನೋಡಿ, ಇವರು ಬಿರುದುಗಳು ಸಹ ಕೇಳಿದ್ದಾರೆ. ಆಲೂರು ವೆಂಕಟರಾಯ ಅವರಿಗೆ ಕರ್ನಾಟಕದ ಕುಲಪುರೋಹಿತ ಅಂತ ಕರೀತಾರೆ. ಯಾರನ್ನ ಕರ್ನಾಟಕದ ಕುಲಪುರೋಹಿತ ಯಾರು ಅಂತ ಎಕ್ಸಾಮ್ಗಳಲ್ಲಿ ಕೇಳಿದ್ರು. ಆಲೂರು ವೆಂಕಟರಾಯರಿಗೆ ಈ ಥರ ಕರೀತಾರೆ. ನೆಕ್ಸ್ಟ್ ಹುಯಿಲಗೊಳ ನಾರಾಯಣರಾವ್ ಬರ್ತಾರೆ, ರಾಷ್ಟ್ರಕವಿ ಕುವೆಂಪು ಅವರು ಇದ್ದಾರೆ, ಆಮೇಲೆ ರಾಷ್ಟ್ರಕವಿ ಗೋವಿಂದ ಪೈ ಕೂಡ ಇದ್ದಾರೆ. ಕನ್ನಡ ನಾಡು ನುಡಿಗಳ ವೈಭವವನ್ನ ಕನ್ನಡಿಗರಿಗೆ ತಿಳಿಸುವುದೇ ವೆಂಕಟರಾಯರ ಉದ್ದೇಶವಾಗಿತ್ತು. ಅದಕ್ಕಾಗಿ ಕರ್ನಾಟಕದ ಗತವೈಭವ ಎಂಬ ಪುಸ್ತಕ ಬರೆದು ತಮ್ಮ ಖರ್ಚಿನಿಂದ ಪ್ರಕಟಿಸಿದರು. ನೋಡಿ, ಕರ್ನಾಟಕದ ಗತವೈಭವ ಅನ್ನೋ ಪುಸ್ತಕ ಯಾರು ಬರೆದ್ರು ಅಂತಂದ್ರೆ ಆಲೂರು ವೆಂಕಟರಾಯ ಅವರು ಬರೀತಾರೆ. ಬರೆದು ಇದ್ರ ಮೂಲಕ ಈ ಕರ್ನಾಟಕದ ಅಭಿಮಾನವನ್ನು ಜನರಲ್ಲಿ ಬೆಳೆಸಬೇಕು, ಕನ್ನಡಿಗರಲ್ಲಿ ಬೆಳೆಸಬೇಕು ಅನ್ನೋದು ಇವರ ಚಿಂತನೆಯಾಗಿರುತ್ತೆ. ಇವರೇನು ಮಾಡ್ತಾರೆ, ತಮ್ಮ ಸ್ವಂತ ಖರ್ಚಿನಿಂದ ಕರ್ನಾಟಕದ ಗತವೈಭವ ಅನ್ನೋ ಒಂದು ಪುಸ್ತಕವನ್ನ ತಮ್ಮ ಖರ್ಚಿನಿಂದನೇ ಪ್ರಕಟ ಮಾಡ್ತಾರೆ. ಇದು ಅತ್ಯಂತ ಸ್ಫೂರ್ತಿದಾಯಕ ಪುಸ್ತಕವಾಗಿತ್ತು. ಹೈದರಾಬಾದಿನ ಕನ್ನಡಿಗರು ಅವರಿಗೆ ಸನ್ಮಾನ ಮಾಡಿ 1941ರಲ್ಲಿ ಕರ್ನಾಟಕ ಕುಲಪುರೋಹಿತ ಅಂತ ಬಿರುದನ್ನ ಅರ್ಪಿಸಿದರು. ಎಷ್ಟರಲ್ಲಿ? 1941ರಲ್ಲಿ ಯಾರು ಹೈದರಾಬಾದಿನ ಕನ್ನಡಿಗರು ಇವರಿಗೆ ಈ ಬಿರುದನ್ನ ನೀಡ್ತಾರೆ. ಮುಂಬೈ ಕರ್ನಾಟಕದಲ್ಲಿ ಕನ್ನಡಿಗರಲ್ಲಿ ಜಾಗೃತಿ ಮೂಡಿಬರಲು ಶಾಂತಕವಿ ಪಾತ್ರ ದೊಡ್ಡದು. ಶಾಂತಕವಿಗಳು ಈ ಮುಂಬೈ ಕರ್ನಾಟಕದಲ್ಲಿ ಏನು ಕನ್ನಡಿಗರು ಇರ್ತಾರಲ್ಲ ಅವರಲ್ಲಿ ಕರ್ನಾಟಕದ ಬಗ್ಗೆ ಜಾಗೃತಿ ಮೂಡಿಸೋದ್ರಲ್ಲಿ ಇವರು ಬಹುಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಸಾಹಿತ್ಯ ಸಮ್ಮೇಳನದ ಖರ್ಚಿಗಾಗಿ ಬೇಡಲು ಕನ್ನಡ ದಾಸಯ್ಯ ಬಂದಿಹ ನೀಡಿರಮ್ಮ ತಡ ಮಾಡದಲೆ ಅಂತ ಇವರು ಹೇಳ್ತಾರೆ. ದಾಸಯ್ಯನಾಗಿ ಹಾಡಿ ಹಣವನ್ನು ಸಂಗ್ರಹಿಸಿದರು. ಯಾರು? ಶಾಂತಕವಿ. ಏನಂತಾರೆ? ಕನ್ನಡ ಸಾಹಿತ್ಯ ಸಮ್ಮೇಳನದ ಖರ್ಚಿಗಾಗಿ ಇವ್ರು ಏನು ಮಾಡ್ತಾರೆ, ಬೇಡಲು ಕನ್ನಡ ದಾಸಯ್ಯ ಬಂದಿಹ ನೀಡಿರಮ್ಮ ತಡ ಮಾಡದಲೆ ಅಂತ ಇವರು ದಾಸಯ್ಯನಾಗಿ ಹಾಡಿ ಹಣವನ್ನು ಸಂಗ್ರಹ ಮಾಡ್ತಾರೆ. ಕುವೆಂಪು ಅವರ ಜಯ ಹೇ ಕರ್ನಾಟಕ ಮಾತೆ, ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ ಮುಂತಾದವು ಲಕ್ಷೋಪಲಕ್ಷ ಕನ್ನಡಿಗರ ಹೃದಯವನ್ನ ಸ್ಪರ್ಶಿಸ್ತವೆ ಈ ಹಾಡುಗಳು. ಹುಯಿಲಗೊಳ ನಾರಾಯಣರಾವ್ ಅವರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ನಾಡಗೀತೆಯು ಅತ್ಯಂತ ಜನಪ್ರಿಯವಾಗಿ ಬೆಳೆಯುತ್ತೆ. ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಅಂತ ಕೇಳಿದಾಗ ಮಂಜೇಶ್ವರ ಗೋವಿಂದ ಪೈ ಅನ್ನೋದು ನೆನಪಲ್ಲಿರಲಿ. ಇವರು ಕನ್ನಡದ ಮೊದಲ ರಾಷ್ಟ್ರಕವಿ ಆಗಿರ್ತಾರೆ. ಅವರು ಕರ್ನಾಟಕದಲ್ಲಿ ಕಾಸರಗೋಡು ವಿಲೀನಗೊಳ್ಳಬೇಕೆಂದು ಕೊನೆಯವರೆಗೂ ಹೋರಾಡಿದರು. ತಮ್ಮ ಜೀವನದ ಕೊನೆಯವರೆಗೂ ಸಹ ಇವರು ಹೋರಾಟ ಮಾಡ್ತಾರೆ. ಕಾಸರಗೋಡು ಏನಿದೆಯಲ್ಲ ಅದು ನಮ್ಮ ಕರ್ನಾಟಕದಲ್ಲಿ ವಿಲೀನ ಆಗಬೇಕು ಅಂತ ಇವರು ಹೋರಾಟ ಮಾಡ್ತಾರೆ. ಇನ್ನೂ ಅನೇಕ ಕವಿಗಳು, ಲೇಖಕರು ಕನ್ನಡಿಗರಲ್ಲಿ ತೀವ್ರ ಅಭಿಮಾನ ಮೂಡಿಸಿದರು. ಈ ಕಾಸರಗೋಡು ಏನಾಗಿದೆ, ಈ ಕೇರಳದಲ್ಲಿ ಸಹ ಕೇರಳ ಮತ್ತು ಕರ್ನಾಟಕದಲ್ಲಿ ವಿವಾದಿತ ಒಂದು ಪ್ರಾಂತ್ಯವಾಗಿದೆ ಇದು ಕಾಸರಗೋಡು ಅನ್ನೋ ಊರು. ಸೊ ಇದನ್ನ ಕರ್ನಾಟಕದಲ್ಲಿ ವಿಲೀನ ಮಾಡಬೇಕು ಅಂತ ಗೋವಿಂದ ಪೈ ಅವರು ತುಂಬಾನೇ ಶ್ರಮ ಪಡ್ತಾರೆ.
ಬಟ್ ಅದು ಆಗೋದಿಲ್ಲ. ನೆಕ್ಸ್ಟ್ ಸ್ವಾತಂತ್ರ್ಯೋತ್ತರ ಏಕೀಕರಣ ಚಳುವಳಿಗಳು ಬರ್ತವೆ. ಅರ್ಧ ಶತಮಾನಕ್ಕಿಂತಲೂ ಹೆಚ್ಚು ಕಾಲಾವಧಿಯ ಏಕೀಕರಣದ ಕನಸು ನನಸಾದುದು ದೇಶ ಸ್ವಾತಂತ್ರ್ಯಗೊಳಿಸಿದ ಅನಂತರವೇ. ಅದು 3 ಹಂತಗಳಲ್ಲಿ. ನಮ್ಮ ಕರ್ನಾಟಕ ಏಕೀಕರಣ ಆಗಬೇಕು ಅಂತ ತುಂಬ ಹೋರಾಟ ಮಾಡ್ತಾರೆ. ಆದರೆ ಅದೇನಾಗುತ್ತೆ, ಅರ್ಧ ಶತಮಾನಕ್ಕಿಂತಲೂ ಹೆಚ್ಚು ಕಾಲ ಏಕೀಕರಣದ ಕನಸು ನನಸಾಗುತ್ತೆ. ಯಾವಾಗ ಅಂದರೆ ನಮ್ಮ ದೇಶ ಸ್ವಾತಂತ್ರ್ಯವಾದಾಗ. ಎಷ್ಟರಲ್ಲಿ? 1947ರಲ್ಲಿ ಆ ಕನಸು ನನಸಾಗುತ್ತೆ. ಅದು ಯಾವ ರೀತಿ ಅಂದ್ರೆ 3 ಹಂತದಲ್ಲಿ ಆಗುತ್ತೆ. ನೋಡೋಣ ಬನ್ನಿ 3 ಹಂತ ಯಾವ್ಯಾವ ಥರ ಆಗುತ್ತೆ ಅಂತ. ಮೊದಲನೇ ಹಂತ 1947ರಿಂದ 48. 1947ರ ಮೊದಲು ನಮ್ಮ ದೇಶದಲ್ಲಿ 2 ಬಗೆಯ ರಾಜ್ಯಗಳಿದ್ದವು. ಬ್ರಿಟಿಷ್ ಭಾರತದ ಪ್ರಾಂತ್ಯಗಳು ಮತ್ತು ಅರಸೊತ್ತಿಗೆ ಅಂದರೆ ಸಂಸ್ಥಾನಿಕ 562 ರಾಜ್ಯಗಳು ಅಂತ ಆಗುತ್ತೆ. ಸಂವಿಧಾನ ಸಭೆಯು ಭಾರತವನ್ನು ಭಾಷಾವಾರು ಪ್ರಾಂತ್ಯಗಳಾಗಿ ರೂಪಿಸದೆ ಭಾರತವನ್ನು 4 ಬಗೆಯ ಆಡಳಿತ ಘಟಕಗಳನ್ನಾಗಿ ವಿಂಗಡಿಸಿತು. ಭಾಷಾವಾರು ಪ್ರಾಂತ್ಯಗಳಾಗಿ ವಿಭಜನೆಯನ್ನು ಮಾಡೋದಿಲ್ಲ. ಏನು? ಭಾರತ. ಇದು ಸಂವಿಧಾನ ಸಭೆ ಭಾರತವನ್ನು ಭಾಷಾವಾರು ಪ್ರಾಂತ್ಯಗಳಾಗಿ ರೂಪಿಸದೆ ಏನಾಗುತ್ತೆ, 4 ಬಗೆಯ ಆಡಳಿತ ಘಟಕಗಳನ್ನಾಗಿ ವಿಂಗಡಿಸುತ್ತೆ ಭಾರತವನ್ನು. ಅವೇ ABCD ಘಟಕಗಳು ಆಗ್ತವೆ. ಅದರಂತೆ ಕರ್ನಾಟಕದ 20 ಆಡಳಿತ ಘಟಕಗಳನ್ನು 5 ಘಟಕಗಳಾಗಿ ಪುನರ್ ವಿಂಗಡಿಸಲಾಯಿತು. ಈ 5 ಘಟಕಗಳೆಂದರೆ ಮುಂಬೈ, ಮದ್ರಾಸ್, ಮೈಸೂರು ಮತ್ತು ಹೈದರಾಬಾದ್ ಮತ್ತು ಕೊಡಗು ಕರ್ನಾಟಕ ಅಂತೇಳಿ ಈ ಥರ 5 ಭಾಗಗಳಾಗಿ ವಿಂಗಡಣೆಯನ್ನು ಮಾಡಲಾಗುತ್ತೆ. ಇದು ಕರ್ನಾಟಕ ಏಕೀಕರಣದ ನಿಟ್ಟಿನಲ್ಲಿ ಮೊದಲನೆಯ ಹಂತವಾಯಿತು. ನೋಡಿ 20 ಏನಿದೆ 4 ಬಗೆಯ ಆಡಳಿತ ಘಟಕಗಳನ್ನಾಗಿ ಮಾಡುತ್ತೆ. ಕರ್ನಾಟಕದ 20 ಆಡಳಿತ ಘಟಕಗಳನ್ನು 5 ಘಟಕಗಳಾಗಿ ವಿಂಗಡಣೆಯನ್ನು ಮಾಡಲಾಗುತ್ತೆ. ಅದು ಯಾವ್ದಾವುದು ಅಂತಂದರೆ ಮುಂಬೈ, ಮದ್ರಾಸ್, ಮೈಸೂರು, ಹೈದರಾಬಾದ್ ಮತ್ತು ಕೊಡಗು ಕರ್ನಾಟಕ ಅಂತ ಮಾಡ್ತಾರೆ. ಓಕೆ, ಎರಡನೇ ಹಂತ ಯಾವ ರೀತಿಯಾಗಿದೆ ಅಂದರೆ ಎರಡನೇ ಹಂತ 1953ರಲ್ಲಿ ಬರುತ್ತೆ. 1951ರಿಂದ 52ರಲ್ಲಿ ಲೋಕಸಭೆಗೆ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆಯಿತು. ಚುನಾವಣೆಯ ನಂತರ ಉಗ್ರ ಚಳುವಳಿಯ ಮನೋಭಾವದ ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ತು ಎಂಬ ಪಕ್ಷ ಉದಯಿಸಿತು. ಎಷ್ಟರಲ್ಲಿ? 1952ರಲ್ಲಿ. ಯಾಕೆ ಅಂತಂದರೆ ಚುನಾವಣೆ ನಂತರ ಉಗ್ರ ಚಳುವಳಿ ಮನೋಭಾವವನ್ನು ಪಡೆಯುತ್ತೆ. ಯಾವುದು? ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ತು ಎಂಬ ಪಕ್ಷ ಉದಯವಾಗಿ ಈ ಪಕ್ಷ ಏಕೀಕರಣಕ್ಕಾಗಿ ಸತ್ಯಾಗ್ರಹ ನಡೆಸಿ ಸುಮಾರು 5,000 ಮಂದಿ ಬಂಧಿತರಾಗಿ ಸೆರೆಮನೆಗೆ ಸೇರಿದರು. ಎಷ್ಟು? 5,000 ಮಂದಿ ಸೆರೆಮನೆಗೆ ಹೋಗ್ತಾರೆ. ಏನೋ ಈ ಏಕೀಕರಣ ಸತ್ಯಾಗ್ರಹವನ್ನು ಮಾಡ್ತಾ. ಅಂದಿನ ಮುಖ್ಯಮಂತ್ರಿಗಳಾದ ಕೆಂಗಲ್ ಹನುಮಂತಯ್ಯನವರು ಏಕೀಕರಣಕ್ಕೆ ಬೆಂಬಲವನ್ನು ನೀಡಿದರು. ಇವರೇನಾಗಿರ್ತಾರೆ? ಮೈಸೂರು ಪ್ರಾಂತ್ಯದ ಮುಖ್ಯಮಂತ್ರಿ ಆಗಿರ್ತಾರೆ ಕೆಂಗಲ್ ಹನುಮಂತಯ್ಯ ಅವರು. ಇವರು ಈ ಏಕೀಕರಣ ಚಳುವಳಿಗೆ ಬೆಂಬಲವನ್ನು ನೀಡುತ್ತಾರೆ. ಇವರು ಏಕೀಕರಣದ ಪರವಾಗಿ ರಾಜ್ಯದಾದ್ಯಂತ ಪ್ರವಾಸವನ್ನು ಕೈಗೊಂಡರು. ನೋಡಿ, ಇದು ಕೇಳಿದ್ದಾರೆ ಮೈಸೂರು ಪ್ರಾಂತ್ಯದ ಮುಖ್ಯಮಂತ್ರಿ ಯಾರಾಗಿದ್ರು ಅಂತ. ಕೆಂಗಲ್ ಹನುಮಂತಯ್ಯ ಅವರು ಆಗಿರ್ತಾರೆ ನೋಡಿ. 1952ರಲ್ಲಿ ಪೊಟ್ಟಿ ಶ್ರೀರಾಮುಲು ಎಂಬ ಆಂಧ್ರದ ಮುಖಂಡರು ಆಂಧ್ರಪ್ರದೇಶ ರಾಜ್ಯವನ್ನು ರಚಿಸಲು ಒತ್ತಾಯಿಸಿ ಉಪವಾಸವನ್ನು ಕೈಗೊಂಡರು. ಎಷ್ಟು? 58 ದಿನಗಳ ಕಾಲ ಉಪವಾಸವನ್ನು ಕೈಗೊಂಡು ನಂತರ ನಿಧನವನ್ನು ಹೊಂತಾರೆ. 58 ದಿನ ಅಂದರೆ ಸರಾಸರಿ 2 ತಿಂಗಳಂತ ಇಟ್ಕೊಳ್ರಿ. 2 ತಿಂಗಳು ಕಂಟಿನ್ಯೂ ಅವರು ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಅದರಿಂದ ಅವರು ತೀರಿ ಹೋಗ್ತಾರೆ. ಆಂಧ್ರದಲ್ಲಿ ತೀವ್ರವಾದ ಗಲಭೆಗಳು ಉಂಟಾಗ್ತವೆ. ಶ್ರೀರಾಮುಲು ನಿಧನದ ಬಳಿಕ ಪ್ರಧಾನಿ ನೆಹರು ಆಂಧ್ರಪ್ರದೇಶದ ರಾಜ್ಯವನ್ನು ರಚಿಸಲು ಸರ್ಕಾರ ನಿರ್ಧರಿಸಿದೆ ಎಂದು ಘೋಷಿಸಿದರು. ಈ ಪೊಟ್ಟಿ ಶ್ರೀರಾಮುಲು ಅವರು ತೀರಿ ಹೋದ್ಮೇಲೆ ಆಂಧ್ರಪ್ರದೇಶದಲ್ಲಿ ತೀವ್ರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಾರೆ. ಆ ಗಲಭೆಗಳನ್ನು ತಡಿಬೇಕು ಅನ್ನೋದಕ್ಕೋಸ್ಕರ ಆಗಿನ ಪ್ರಧಾನಮಂತ್ರಿ ಯಾರಾಗಿರ್ತಾರೆ? ನೆಹರು ಅವರು ಏನು ಮಾಡ್ತಾರೆ? ಆಂಧ್ರಪ್ರದೇಶ ರಾಜ್ಯವನ್ನು ರಚಿಸೋದಕ್ಕೆ ಸರ್ಕಾರ ಸಮ್ಮತಿಯನ್ನು ನೀಡಿದೆ, ಅನುಮತಿ ನೀಡಿದೆ ಅಂತ ಇವರು ಹೇಳಿಬಿಡ್ತಾರೆ ಘೋಷಣೆ ಮಾಡಿದಾಗ. ಅದರಂತೆ ಆಂಧ್ರಪ್ರದೇಶ ರಾಜ್ಯ ರಚನೆಯಾಗುತ್ತೆ. ಎಷ್ಟರಲ್ಲಿ? 1953ರಲ್ಲಿ ಆಂಧ್ರಪ್ರದೇಶ ರಾಜ್ಯ ರಚನೆಯಾಗಿತ್ತು. ಆಂಧ್ರಪ್ರದೇಶ ರಚನೆಯಾದಾಗ ಬಳ್ಳಾರಿ ಜಿಲ್ಲೆಯ 7 ತಾಲೂಕುಗಳನ್ನು ಮೈಸೂರು ಪ್ರಾಂತ್ಯಕ್ಕೆ ಸೇರಿಸಲಾಯಿತು.
ಆಂಧ್ರ ಪ್ರದೇಶ ರಚನೆ ಆಗುತ್ತಲ್ಲ, ಆವಾಗ ಈ ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ 7 ತಾಲೂಕುಗಳನ್ನು ಮೈಸೂರು ಪ್ರಾಂತ್ಯಕ್ಕೆ ಸೇರಿಸ್ತಾರೆ. ಇದು ಏಕೀಕರಣದ 2ನೇ ಹಂತವಾಗುತ್ತೆ. ನೆಕ್ಸ್ಟ್ ಬರುತ್ತೆ ಈ ಏಕೀಕರಣದ ಕೊನೆಯ ಹಂತ, ಅದೇ 3ನೇ ಹಂತ ಆಗಿರುತ್ತೆ. ಅದು 1956ರಲ್ಲಿ ಆರಂಭವಾಗುತ್ತೆ. ಆಂಧ್ರ ಪ್ರದೇಶ ರಚನೆಯಾದ ನಂತರ ಭಾಷೆಯ ಆಧಾರದಲ್ಲಿ ಭಾರತದ ಪುನರ್ವಿಂಗಡಣೆಯ ಬೇಡಿಕೆ ತೀವ್ರಗೊಂಡಿತು. ನೋಡಿ, ಭಾಷೆಯ ಆಧಾರದ ಮೇಲೆ ಆಂಧ್ರ ಪ್ರದೇಶ ರಚನೆ ಆಗುತ್ತಲ್ಲ, ಅದೇ ಥರ ಬೇರೆ ಬೇರೆ ಭಾಷಿಕರು ಕೂಡ ನಮ್ಮ ರಾಜ್ಯ ಸ್ವತಂತ್ರವಾಗಬೇಕು, ಅಂದರೆ ನಮ್ಮ ರಾಜ್ಯ ಭಾಷೆ ಆಧಾರದ ಮೇಲೆ ರಚನೆ ಆಗಬೇಕು ಅಂತ ಬೇರೆ ಬೇರೆ ಕಡೆಗಳೆಲ್ಲ ತೀವ್ರವಾಗಿ ಹೋರಾಟವನ್ನು ಮಾಡ್ತಾ ಇರ್ತಾರೆ. ಕೇಂದ್ರ ಸರ್ಕಾರವು ರಾಜ್ಯಗಳ ಪುನರ್ವಿಂಗಡಣೆಯ ಕುರಿತು ವರದಿ ನೀಡಲು ರಾಜ್ಯ ಪುನರ್ವಿಂಗಡಣಾ ಆಯೋಗವನ್ನು ಅಂದರೆ SRCಯನ್ನು ನೇಮಿಸಿತು. ಎಷ್ಟರಲ್ಲಿ? 1956ರಲ್ಲಿ ನೇಮಕ ಮಾಡುತ್ತೆ. ಅದರ ಅಧ್ಯಕ್ಷ ಎಸ್ ಫಜಲ್ ಅಲಿ ಆಗಿರ್ತಾರೆ. ಆದ್ದರಿಂದ ಫಜಲ್ ಅಲಿ ಆಯೋಗ ಅಂತಾನೂ ಕರೀತಾರೆ. ರಾಜ್ಯ ಪುನರ್ವಿಂಗಡಣಾ ಆಯೋಗ ಅಂದ್ರೂ ಒಂದೇ, ಫಜಲ್ ಅಲಿ ಆಯೋಗ ಅಂದ್ರೂ ಒಂದೇ. ಯಾಕಂದರೆ ಈ ಫಜಲ್ ಅಲಿ ಅವರು ಈ ಆಯೋಗದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಅದರ ಇತರ ಸದಸ್ಯರು HN ಕುಂಜ್ರು ಮತ್ತು KM ಪಣಿಕ್ಕರ್. ನೋಡಿ, ಇವ್ರ ಬಗ್ಗೆ ಕೇಳಿದ್ದಾರೆ. ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು, ಆಮೇಲೆ ಸದಸ್ಯರು ಯಾರಾಗಿದ್ರು ಅಂತಾನು ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. HN ಕುಂಜ್ರು ಮತ್ತು KM ಪಣಿಕ್ಕರ್ ಇವರಿಬ್ಬರು ಸದಸ್ಯರಾಗಿರ್ತಾರೆ, ಫಜಲ್ ಅಲಿ ಅವರು ಅಧ್ಯಕ್ಷರಾಗಿರ್ತಾರೆ. ಆಯೋಗವು 1955ರಲ್ಲಿ ವರದಿಯನ್ನು ಸಲ್ಲಿಸಿತು. 55ರಲ್ಲಿ ವರದಿ ಸಲ್ಲಿಸುತ್ತೆ ಅಂತಂದರೆ 56ರಲ್ಲಿ ಈ ವರದಿ ಆಧಾರದ ಮೇಲೆ ರಾಜ್ಯಗಳನ್ನು ಭಾಷೆಯ ಆಧಾರದ ಮೇಲೆ ಪುನರ್ವಿಂಗಡಣೆಯನ್ನು ಮಾಡ್ತಾರೆ. ಅದರಂತೆ ಭಾರತದ ರಾಜ್ಯಗಳ ಪುನರ್ವಿಂಗಡಣೆಯು ಭಾಷೆ ಮತ್ತು ಆಡಳಿತದ ಅನುಕೂಲದ ನೆಲೆಗಳಲ್ಲಿ ನಡೆಯಿತು. ನಾಡಿನ ಎಲ್ಲ ಪಕ್ಷಗಳು ಆಯೋಗದ ವರದಿಯನ್ನು ಮಾನ್ಯ ಮಾಡಿದವು. ಆದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ಓಕೆ, ಎಲ್ಲಿ ಬಿಟ್ಟಿದ್ದೀವಲ್ಲ. ಓಕೆ, ನಾಡಿನ ಎಲ್ಲ ಪಕ್ಷಗಳು ಆಯೋಗದ ವರದಿಯನ್ನು ಮಾನ್ಯ ಮಾಡಿದವು. ಆದರೆ ಕಾಸರಗೋಡನ್ನು ಕೇರಳ ರಾಜ್ಯಕ್ಕೆ ಸೇರಿಸಿದ್ದನ್ನು, ಬಳ್ಳಾರಿ ಜಿಲ್ಲೆಯ ಕುರಿತು ಮಾಡಿದ ಸಲಹೆಗಳನ್ನು ಕನ್ನಡಿಗರು ಏಕಕಂಠದಿಂದ ಪ್ರತಿಭಟಿಸಿದರು. ನೋಡಿ, ಎಲ್ಲ ಪಕ್ಷಗಳೇನು ಮಾಡ್ತಾರೆ, ಆಯೋಗದ ವರದಿಯನ್ನು ಮಾನ್ಯ ಮಾಡ್ತವೆ. ಆದರೆ ಕಾಸರಗೋಡನ್ನು ಕೇರಳ ರಾಜ್ಯದಲ್ಲಿ ಹೋಗಬೇಕು ಅಂತ ಇವರು ವರದಿಯಲ್ಲಿ ಹೇಳ್ತಾರೆ. ಇದನ್ನ ಆಮೇಲೆ ಬಳ್ಳಾರಿ ಜಿಲ್ಲೆಯ ಕುರಿತು ಮಾಡಿದ ಸಲಹೆಗಳನ್ನು ಕನ್ನಡಿಗರು ತೀವ್ರವಾಗಿ ಪ್ರತಿಭಟನೆಯನ್ನು ಮಾಡ್ತಾರೆ. ಯಾಕಂದರೆ ಈ ಕಾಸರಗೋಡು ಏನಿದೆಯಲ್ಲ, ಇದು ನಮ್ಮ ಕರ್ನಾಟಕಕ್ಕೆ ಸೇರಬೇಕು ಅನ್ನೋದು ಕನ್ನಡಿಗರ ಆಶಯವಾಗಿರುತ್ತೆ. ಮೈಸೂರು ವಿಧಾನಸಭೆಯು ಬಳ್ಳಾರಿಯನ್ನು ಮೈಸೂರಿನಿಂದ ಪ್ರತ್ಯೇಕಗೊಳಿಸಬಾರದೆಂದು ನೂತನ ರಾಜ್ಯಕ್ಕೆ ಮೈಸೂರು ರಾಜ್ಯವೆಂದು ಹೆಸರಿಸಬೇಕೆಂದು ತೀರ್ಮಾನಕ್ಕೆ ಬಂತು. ಯಾವುದು? ಫಜಲ್ ಅಲಿ ಆಯೋಗವು ಬಳ್ಳಾರಿ ಜಿಲ್ಲೆಯ ಬಹುಭಾಗವನ್ನು ಆಂಧ್ರ ಪ್ರದೇಶಕ್ಕೆ ಮರಳಿಸಲು ಶಿಫಾರಸನ್ನು ಮಾಡಿತ್ತು. ನೋಡಿ, ಬಳ್ಳಾರಿ ಜಿಲ್ಲೆಯ ಬಹುಭಾಗ ಅಂದರೆ ಅರ್ಧಕ್ಕೂ ಹೆಚ್ಚು ಭಾಗವನ್ನು ಈ ಆಂಧ್ರ ಪ್ರದೇಶಕ್ಕೆ ಕೊಡಬೇಕು ಅನ್ನೋದು ಈ ಆಯೋಗದಲ್ಲಿ ಹೇಳುತ್ತೆ. ಕೇಂದ್ರ ಸರ್ಕಾರವು ರಾಜ್ಯ ಪುನರ್ವಿಂಗಡಣಾ ಆಯೋಗದ ವರದಿಯನ್ನು ಒಪ್ಪಿದ್ದರಿಂದ 1956 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ಎಂಬ ಹೆಸರಿನೊಂದಿಗೆ ಅಸ್ತಿತ್ವಕ್ಕೆ ಬಂತು. ನೋಡಿ, ಈ ಫಜಲ್ ಅಲಿ ಆಯೋಗದ ಮೂಲಕ ಏನಾಗುತ್ತೆ, 1956 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ಎಂಬ ಹೆಸರಿನೊಂದಿಗೆ ಕರ್ನಾಟಕ ಅಸ್ತಿತ್ವಕ್ಕೆ ಬರುತ್ತೆ. ಆವಾಗೇನು ಕರ್ನಾಟಕ ಅಂತ ಮರುನಾಮಕರಣ ಆಗಿರೋದಿಲ್ಲ. ಎಷ್ಟರಲ್ಲಿ ಆಗುತ್ತೆ ಅಂದರೆ, ಈ ದೇವರಾಜ ಅರಸ್ ಅವರು ಬರ್ತಾರೆ 1973 ನವೆಂಬರ್ 1ರಂದು ಇದನ್ನು ಕರ್ನಾಟಕ ಅಂತೇಳಿ ಮರುನಾಮಕರಣ ಮಾಡ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಏಕೀಕೃತಗೊಂಡ ಮೈಸೂರು ರಾಜ್ಯವು ಈ ಕೆಳಕಂಡ ಜಿಲ್ಲೆಗಳನ್ನು ಒಳಗೊಂಡಿತ್ತು. ಹಳೆ ಪ್ರಾಂತ್ಯದ ಮೈಸೂರು ಪ್ರಾಂತ್ಯದ 9 ಜಿಲ್ಲೆಗಳು ಯಾವ್ಯಾವ ಬರ್ತಾವಂದರೆ ಮೈಸೂರು, ಮಂಡ್ಯ, ಬೆಂಗಳೂರು, ಕೋಲಾರ, ಹಾಸನ, ತುಮಕೂರು, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಚಿತ್ರದುರ್ಗ. ಇವೆಲ್ಲ ಈ ಹಳೆ ಮೈಸೂರು ಪ್ರಾಂತ್ಯ ಬರುತ್ತಲ್ಲ, ಅದರಲ್ಲಿ ಬರ್ತವೆ. ನೆಕ್ಸ್ಟ್ ಮುಂಬೈ ಪ್ರಾಂತ್ಯ ಬರುತ್ತೆ. ಇಲ್ಲಿ ಬೆಳಗಾವಿ, ಧಾರವಾಡ, ವಿಜಯಪುರ, ಈಗಿನ ವಿಜಯಪುರ, ಬಿಜಾಪುರ ಅಂತಲೂ ಕರೀತಾರೆ, ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು ಈ ಮುಂಬೈ ಪ್ರಾಂತ್ಯದಲ್ಲಿ ಬರ್ತವೆ. ಮುಂಬೈ ಪ್ರಾಂತ್ಯದಿಂದ ಬರ್ತವೆ. ನೆಕ್ಸ್ಟ್ ಹೈದರಾಬಾದ್ ಪ್ರಾಂತ್ಯದಿಂದ ಯಾವ್ಯಾವ ಬರ್ತವೆ ಅಂದರೆ
ಗುಲ್ಬರ್ಗ, ಕಲಬುರಗಿ, ರಾಯಚೂರು ಆಮೇಲೆ ಬೀದರ್. ಆದ್ದರಿಂದ ಈ ಭಾಗಕ್ಕೆ ಈ 371J ಅಷ್ಟೇ ಜಾರಿಯನ್ನು ಮಾಡಲಾಗುತ್ತೆ. 371J ಇದಕ್ಕೆ ಈ ಹೈದರಾಬಾದ್ ಪ್ರಾಂತ್ಯದಿಂದ ಬಂದಿರತಕ್ಕಂಥ ಯಾವ ಗುಲ್ಬರ್ಗ, ರಾಯಚೂರು, ಬೀದರ್ ಆಮೇಲೆ ರಾಯಚೂರನ್ನೇ ವಿಭಜನೆ ಮಾಡಿ ಕೊಪ್ಪಳವನ್ನು ಮಾಡ್ತಾರೆ. ಹೀಗೆ ಇದರಲ್ಲಿ 7 ಜಿಲ್ಲೆಗಳಿದ್ದಾವೆ. ಬಳ್ಳಾರಿ ಮತ್ತು ವಿಜಯನಗರ ಅಂತಲೂ ಬರುತ್ತೆ. ಹೀಗೆ 7 ಜಿಲ್ಲೆಗಳಿಗೆ 371Jನ ಕೊಡಲಾಗಿದೆ. ಮದ್ರಾಸ್ ಪ್ರಾಂತ್ಯದಿಂದ ದಕ್ಷಿಣ ಕನ್ನಡ ಜಿಲ್ಲೆ, ಕೊಳ್ಳೇಗಾಲ ತಾಲೂಕು ಆಮೇಲೆ ಬಳ್ಳಾರಿ ಎಷ್ಟು 1953ರಲ್ಲಿ ಆಂಧ್ರ ಪ್ರದೇಶ ರಚನೆಯಾದಾಗ ಸೇರ್ಪಡೆಯಾಗಿರುತ್ತೆ. ನೆಕ್ಸ್ಟು ರಾಜ್ಯ ಅಂತ ಬರುತ್ತೆ, ಕೊಡಗು ಬರುತ್ತೆ ನೋಡಿ. ಓಕೆ, ಇಲ್ಲಿದೆ ನೋಡಿ. ಕರ್ನಾಟಕ ಏಕೀಕರಣವಾದಾಗ ಎಷ್ಟರಲ್ಲಿ 1956ರಲ್ಲಿ ಕರ್ನಾಟಕ ಏಕೀಕರಣವಾದಾಗ ಅದರ ಪ್ರಾಂತ್ಯಗಳು ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ. ಇವೆಲ್ಲ ಮೈಸೂರು ಸಂಸ್ಥಾನ, ಕೊಡಗು, ಮದ್ರಾಸ್ ಪ್ರಾಂತ್ಯ, ಮುಂಬೈ ಪ್ರಾಂತ್ಯ ಆಮೇಲೆ ಹೈದರಾಬಾದ್ ಪ್ರಾಂತ್ಯ. ಓಕೆ, ನೆಕ್ಸ್ಟ್ ನೋಡೋಣ. ಕರ್ನಾಟಕ ಏಕೀಕರಣ ಅಂತ ಬರುತ್ತೆ. 1956ರಲ್ಲಿ ಏಕೀಕರಣವಾಗುತ್ತೆ. ಮೈಸೂರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಕೆಂಗಲ್ ಹನುಮಂತಯ್ಯನವರು ರಾಜ್ಯದ ಜನತೆಯನ್ನು ಒಟ್ಟುಗೂಡಿಸುವ ಪ್ರಯತ್ನವನ್ನು ಮಾಡಿದರು. ತರುವಾಯ 1956ರಲ್ಲಿ ಉದಯಿಸಿದ ಮೈಸೂರು ರಾಜ್ಯಕ್ಕೆ ಎಸ್ ನಿಜಲಿಂಗಪ್ಪನವರು ಪ್ರಥಮ ಮುಖ್ಯಮಂತ್ರಿಗಳಾಗ್ತಾರೆ. 1956ರಲ್ಲಿ ಮೈಸೂರು ರಾಜ್ಯಕ್ಕೆ ಎಸ್ ನಿಜಲಿಂಗಪ್ಪ ಅವರು ಪ್ರಥಮ ಮುಖ್ಯಮಂತ್ರಿಗಳಾಗ್ತಾರೆ. 1973 ನವೆಂಬರ್ 1ರಂದು ಅಂದಿನ ಮುಖ್ಯಮಂತ್ರಿಗಳಾದ ಡಿ ದೇವರಾಜ ಅರಸು ಅವರು ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣವನ್ನು ಮಾಡ್ತಾರೆ ನೋಡಿ. ಯಾರು? ದೇವರಾಜ ಅರಸು ಅವರು ಕರ್ನಾಟಕ ಅಂತ ಮರುನಾಮಕರಣ ಮಾಡ್ತಾರೆ. ಆಗಲೇ ಹೇಳಿದ್ನಲ್ಲ ನಾನು. ಓಕೆ, ಇಲ್ಲಿದ್ದಾರೆ ನೋಡಿ. ಕೆಂಗಲ್ ಹನುಮಂತಯ್ಯ ಮುಖ್ಯಮಂತ್ರಿಗಳಾಗಿದ್ದಾರೆ. ಆಮೇಲೆ ಎಸ್ ನಿಜಲಿಂಗಪ್ಪ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಆಗಿರ್ತಾರೆ. ಡಿ ದೇವರಾಜ ಅರಸು ಅವರು ಈ 1973 ನವೆಂಬರ್ 1ರಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತೇಳಿ ಮರುನಾಮಕರಣವನ್ನು ಮಾಡ್ತಾರೆ. ಕೇಳಿದ್ದಾರೆ, ನಾನು ಇವಾಗೇನು ಹೇಳಿದ್ನಲ್ಲ ಡಿ ದೇವರಾಜ ಅರಸು ಅವರು ಮಾಡಿರೋದು, ಅದು ಎಕ್ಸಾಮಲ್ಲಿ ಕೇಳಿದ್ದಾರೆ, ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ರಾಷ್ಟ್ರೀಯ ದೃಷ್ಟಿಕೋನದಲ್ಲೇ ಭಾಷಾವಾರು ಪ್ರಾಂತ್ಯಗಳ ರಚನೆಯನ್ನು ಪರಿಗಣಿಸಿದ್ದರಿಂದ ಗಡಿ ಭಾಗದ ಕೆಲವು ಪ್ರದೇಶಗಳ ಕನ್ನಡಿಗರು ಅನ್ಯಾಯಕ್ಕೆ ಒಳಗಾದರು. ಭಾಷಿಕವಾಗಿ ಬಹುಸಂಖ್ಯಾತರಾದರೂ ಬೇರೆ ಭಾಷಿಕ ಪ್ರಾಂತ್ಯಕ್ಕೆ ಸೇರ್ಪಡೆಯಾದ್ದರಿಂದ ಅಲ್ಲಿನ ಪರಿಸ್ಥಿತಿಯಲ್ಲಿ ಅವರು ಅಲ್ಪಸಂಖ್ಯಾತರಾದರು. ನೋಡಿ, ಬೇರೆ ಭಾಷೆಗಳಲ್ಲಿ ಸೇರ್ಪಡೆ ಆಗಿರ್ತಾರಲ್ಲ, ಅವ್ರೇನಾಗ್ತಾರೆ, ಅಲ್ಲಿನ ಭಾಷಿಕ ಜನರಲ್ಲಿ ಇವರು ಅಲ್ಪಸಂಖ್ಯಾತರಾಗಿ ಉಳಿದುಕೊಳ್ತಾರೆ. ಹೀಗಾಗಿ ಇಂದಿಗೂ ಕರ್ನಾಟಕ ಸರ್ಕಾರ ಹಾಗೂ ಕನ್ನಡ ಹೋರಾಟಗಾರರು ಈ ಪ್ರದೇಶಗಳನ್ನು ಕರ್ನಾಟಕಕ್ಕೆ ಮರಳಿ ಪಡೆಯುವ ಆಶಾಭಾವನೆಯಿಂದ ಹೋರಾಟಗಳನ್ನು ಮಾಡ್ತಾನೆ ಇದ್ದಾರೆ. ಪ್ರಮುಖವಾಗಿ ಮಹಾರಾಷ್ಟ್ರ, ಕೇರಳ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡುಗಳ ಜೊತೆ ನಿರಂತರ ಸಂಘರ್ಷ ನಡೀತಾನೆ ಇರುತ್ತೆ. ಆದರೆ ಈ ವಿಷಯವನ್ನು ಇತ್ಯರ್ಥಪಡಿಸುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇದೆ. ನೆಕ್ಸ್ಟ್ ಏನು ಬರುತ್ತೆ? ಕರ್ನಾಟಕ ಮಹಾರಾಷ್ಟ್ರ ನಡುವಣ ವಿವಾದ. ಬಹುಸಂಖ್ಯಾತ ಕನ್ನಡಿಗರಿರುವ ಕೆಲವು ಪ್ರದೇಶಗಳು ಇಂದಿಗೂ ಮಹಾರಾಷ್ಟ್ರದಲ್ಲಿದ್ದಾವೆ. ಅವುಗಳಲ್ಲಿ ಅಕ್ಕಲಕೋಟೆ ಅಂತ ಬರುತ್ತೆ, ಅಲ್ಲಿ ತುಂಬ ಜನ ಕನ್ನಡಿಗರೇ ಇದ್ದಾರೆ. ಆಮೇಲೆ ದಕ್ಷಿಣ ಸೊಲ್ಲಾಪುರ ಅಂತ ಬರುತ್ತೆ, ಇಲ್ಲೂ ಸಹ ತುಂಬ ಜನ ಕನ್ನಡದವರೇ ಇರೋದನ್ನು ಕಾಣ್ತೀವಿ. ಆಮೇಲೆ ಜತ್ ತಾಲೂಕುಗಳು ಇವು ಮುಖ್ಯವಾಗಿದ್ದಾವೆ. ಆದರೆ ಪ್ರಮುಖ ಸಂಘರ್ಷ ನಡೆದಿರುವುದು ಬೆಳಗಾವಿ ನಗರಕ್ಕಾಗಿ. ಮಹಾರಾಷ್ಟ್ರ ಸರ್ಕಾರವು ಬೆಳಗಾವಿ ತನಗೆ ಸೇರಬೇಕೆಂದು ನಿರಂತರವಾಗಿ ಒತ್ತಡವನ್ನು ಹೇರುತ್ತಿದೆ. ನೋಡಿ, ಬೆಳಗಾವಿಯನ್ನೇ ನಮಗೆ ಸೇರಬೇಕು ಅಂತ ಮಹಾರಾಷ್ಟ್ರದವರು ಈ ಒತ್ತಡವನ್ನು ಹೇರ್ತಾ ಇದೆ. ಕರ್ನಾಟಕ ಸರ್ಕಾರ ಮತ್ತು ಕನ್ನಡ ಪರ ಸಂಘಟನೆಗಳು ಮಹಾರಾಷ್ಟ್ರದ ಬೇಡಿಕೆಯನ್ನು ಸಮರ್ಥವಾಗಿ ಅಲ್ಲಗಳೆಯುತ್ತಲೇ ಬಂದಿವೆ. ಇವರೇನು ನಮಗೆ ಸೇರಬೇಕು ಅಂತ ಹೇಳ್ತದಲ್ಲ, ಇದನ್ನು ಈ ಕನ್ನಡ ಪರ ಹೋರಾಟಗಾರರಾಗಿರಬಹುದು, ಆಮೇಲೆ ಕರ್ನಾಟಕ ಸರ್ಕಾರ ಇದನ್ನು ಅಲ್ಲಗಳಿತಾನೆ ಬಂದಿದ್ದಾರೆ. ಅಂದರೆ ಕೊಡೋದಿಲ್ಲ ಅನ್ನೋ ಮಾತಾಡ್ತಾ ಇದ್ದಾರೆ. ಮಹಾರಾಷ್ಟ್ರ ಏಕೀಕರಣ ಸಮಿತಿಯು ಬೆಳಗಾವಿ ಮತ್ತು ಇತರ ಪ್ರದೇಶಗಳು ಮಹಾರಾಷ್ಟ್ರಕ್ಕೆ ಸೇರಬೇಕೆಂದು ಪ್ರತಿಪಾದಿಸುತ್ತಲೇ ಇದೆ. ಇತರ ಪ್ರಾಂತ್ಯಗಳಂದರೆ ಯಾವುವು? ಈ ದಕ್ಷಿಣ ಸೊಲ್ಲಾಪುರ, ಜತ್ ತಾಲೂಕು, ಆಮೇಲೆ ಅಕ್ಕಲಕೋಟೆ ಇವು ಕರ್ನಾಟಕಕ್ಕೆ ಸೇರಬೇಕು ಅಂತ
ಕನ್ನಡ ಪರ ಹೋರಾಟಗಾರರು ಕರ್ನಾಟಕ ಸರ್ಕಾರ ಹೇಳ್ತಾ ಬಂದಿದೆ. ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿ ಭಾಗಗಳನ್ನು ಕುರಿತು ಅಧ್ಯಯನ ಮಾಡಿ ಶಿಫಾರಸು ಮಾಡಲು 1966ರಲ್ಲಿ ಏಕಸದಸ್ಯ ಸಮಿತಿಯನ್ನ ಮೆಹರ್ ಚಂದ್ ಮಹಾಜನ್ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ನೇಮಕ ಮಾಡುತ್ತೆ. ಮೆಹರ್ ಚಂದ್ ಮಹಾಜನ್, ಇದಕ್ಕೆ ಶಾರ್ಟ್ಕಟ್ ಆಗಿ ಮಹಾಜನ್ ಆಯೋಗ ಅಂತಾನೂ ಕರೀತಾರೆ. ಸೊ ಪೂರ್ತಿ ಹೆಸರು ನೆನಪಲ್ಲಿ ಇಟ್ಕೊಳ್ರಿ, ಯಾಕಂದ್ರೆ ಪೂರ್ತಿ ಹೆಸರು ಕೊಡ್ತಾ ಇರ್ತಾರೆ. ಸೊ ಆವಾಗ ಬರೀ ಮಹಾಜನ್ ಆಯೋಗ ಅಂತಂದ್ರೆ ಸೊ ನೆನಪಲ್ಲಿ ಬರೋದಿಲ್ಲ, ಅದನ್ನ ತಪ್ಪಾಕೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಪೂರ್ತಿ ಹೆಸರು ನೆನಪಲ್ಲಿ ಇಟ್ಕೊಳ್ರಿ. ಎಷ್ಟರಲ್ಲಿ? 1966ರಲ್ಲಿ ಮೆಹರ್ ಚಂದ್ ಮಹಾಜನ್ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಈ ಬಗ್ಗೆ ವರದಿ ನೀಡೋದಕ್ಕೆ ಆಯೋಗವನ್ನ ನೇಮಕ ಮಾಡುತ್ತೆ. ಓಕೆ, ಮಹಾಜನ್ ವರದಿಯು ಬೆಳಗಾವಿ ಕರ್ನಾಟಕದ ಭಾಗವೆಂದೇ ಶಿಫಾರಸು ಮಾಡಿತ್ತು. ಈ ಮಹಾಜನ್ ವರದಿ ಏನ್ ಮಾಡುತ್ತೆ, ಈ ಅಕ್ಕಲಕೋಟೆ, ದಕ್ಷಿಣ ಸೊಲ್ಲಾಪುರ, ಆಮೇಲೆ ಜತ್ ತಾಲೂಕುಗಳವಲ್ಲ, ಅವು ಬೆಳಗಾವಿ ಕರ್ನಾಟಕದ ಭಾಗ, ಬೆಳಗಾವಿ ಇದೇನು ಕರ್ನಾಟಕದ ಭಾಗ ಅಂತೇಳಿ ಶಿಫಾರಸು ಮಾಡುತ್ತೆ. ಕರ್ನಾಟಕದ ಪಾಲಿಗೆ ಮಹಾಜನ್ ವರದಿಯ ಶಿಫಾರಸೇ ಅಂತಿಮ. ಆದರೆ ಕರ್ನಾಟಕ ಸರ್ಕಾರವು ಬೆಳಗಾವಿಯಲ್ಲಿ ಸುವರ್ಣಸೌಧವನ್ನ ಕಟ್ಟಿಸಿ ಶಾಸನ ಸಭೆಗಳ ಕಲಾಪಗಳನ್ನ ವರ್ಷದಲ್ಲಿ 1 ಬಾರಿ ನಡೆಸುತ್ತಾ ಬರುತ್ತಿದೆ. ನೋಡಿ, ಈ ಬೆಳಗಾವಿ ಮಹಾರಾಷ್ಟ್ರ ನಮಗೆ ಸೇರ್ಬೇಕು ಅಂತ ಹೇಳುತ್ತಲ್ಲ, ಮಹಾಜನ್ ಆಯೋಗ ಏನ್ ಹೇಳುತ್ತೆ, ಬೆಳಗಾವಿ ಕರ್ನಾಟಕಕ್ಕೆ ಸೇರ್ಬೇಕು ಅಂತ ಹೇಳುತ್ತೆ. ಅದ್ರ ಸಲುವಾಗಿ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ, ಅಲ್ಲಿ ಸುವರ್ಣಸೌಧವನ್ನ ಕಟ್ಟಿ ವರ್ಷದಲ್ಲಿ 1 ಸಾರಿ ಅಲ್ಲಿ ಈ ಕಲಾಪಗಳನ್ನ ನಡೆಸ್ತಾ ಬರ್ತಾರೆ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗವಾಗಿದೆ ಅನ್ನೋದು ಕರ್ನಾಟಕ ಸರ್ಕಾರ ಸಾರ್ತಾ ಇದೆ ಇದ್ರ ಮೂಲಕ. ಓಕೆ, ನೆಕ್ಸ್ಟ್ ನೋಡೋಣ. ಕರ್ನಾಟಕ ಕೇರಳ ನಡುವಣ ವಿವಾದ. ಇಲ್ಲಿ ಪ್ರಮುಖ ವಿವಾದವಿರುವುದು ಕಾಸರಗೋಡು ಪ್ರದೇಶಕ್ಕೆ ಸಂಬಂಧಿಸಿದ್ದು. ಕಾಸರಗೋಡು ಪ್ರದೇಶಕ್ಕೆ ಸಂಬಂಧವಾಗಿ ಈ ಎರಡೂ ರಾಜ್ಯಗಳಲ್ಲಿ ನಿರಂತರವಾಗಿ ಹೋರಾಟ ನಡೀತಾನೆ ಇದೆ. ಐತಿಹಾಸಿಕವಾಗಿ ಕಾಸರಗೋಡು ಪ್ರದೇಶ ಕನ್ನಡ ರಾಜವಂಶಗಳ ಆಳ್ವಿಕೆಗೆ ಸೇರಿತ್ತು. ಕೆಳದಿ ಸಂಸ್ಥಾನದ ಶಿವಪ್ಪ ನಾಯಕ ಮುಂತಾದವರು ಈ ಪ್ರದೇಶದ ಮೇಲೆ ತಮ್ಮ ಹಿಡಿತವನ್ನ ಸಾರಿದ್ದರು. ಬೇಕಲ್ ಕೋಟೆಯನ್ನ ಇಕ್ಕೇರಿ ಸಂಸ್ಥಾನದವರು ಕಟ್ಟಿಸಿದರೆಂದು ದಾಖಲೆಗಳು ಹೇಳುತ್ತವೆ. ಹೀಗೆ ಸಾಂಸ್ಕೃತಿಕವಾಗಿ ಕನ್ನಡ ನಾಡಿನೊಂದಿಗೆ ಸಂಬಂಧವಿರುವ ಕಾಸರಗೋಡು ಇಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದೆ. ಇದಕ್ಕೆ ಮುಖ್ಯ ಕಾರಣ ರಾಜ್ಯ ಪುನರ್ವಿಂಗಡಣಾ ಆಯೋಗವು ತನ್ನ ವರದಿಯಲ್ಲಿ 1955ರಲ್ಲಿ ಕಾಸರಗೋಡನ್ನು ಕೇರಳಕ್ಕೆ ವಿಲೀನಗೊಳಿಸಬೇಕು ಎಂದು ಶಿಫಾರಸು ಮಾಡಿತು. ಈ ಕಾಸರಗೋಡು ನಮ್ಮ ಕರ್ನಾಟಕದ ಭಾಗವಾಗಿರುತ್ತೆ. ಆದರೆ ರಾಜ್ಯ ಪುನರ್ವಿಂಗಡಣಾ ಆಯೋಗ, ಫಜಲ್ ಅಲಿ ಆಯೋಗ ಎಷ್ಟರಲ್ಲಿ 1955ರಲ್ಲಿ ವರದಿಯನ್ನ ನೀಡುತ್ತೆ. ಆ ವರದಿಯಲ್ಲಿ ಕಾಸರಗೋಡು ಕೇರಳಕ್ಕೆ ಸೇರಬೇಕು ಅಂತ ಈ ವರದಿಯಲ್ಲಿ ಹೇಳುತ್ತೆ. ಇದೇನಾಗುತ್ತೆ, ಕರ್ನಾಟಕ ಮತ್ತು ಕೇರಳದ ನಡುವಣ ಈ ಪ್ರದೇಶಕ್ಕಾಗಿ ವಿವಾದವನ್ನು ಸೃಷ್ಟಿ ಮಾಡ್ದಂಗೆ ಆಗುತ್ತೆ. ಇದನ್ನು ವಿರೋಧಿಸಿ ಕರ್ನಾಟಕ ಸಮಿತಿ ಮುಂತಾದ ಹೋರಾಟ ಸಂಘಟನೆಗಳು ಕಟ್ಟಿಕೊಂಡವು. ವಿದ್ಯಾರ್ಥಿಗಳು, ಮಹಿಳೆಯರು, ಸರ್ಕಾರಿ ನೌಕರರು ಮುಂತಾದ ವಿವಿಧ ವರ್ಗದವರು ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕೆಂದು ಹೋರಾಟ ಮಾಡಿದರು. ಈ ಫಜಲ್ ಅಲಿ ಆಯೋಗ ಏನು ವರದಿ ನೀಡಿರುತ್ತಲ್ಲ, ಕಾಸರಗೋಡು ಕರ್ನಾಟಕದಲ್ಲಿ ಸೇರಬೇಕು ಅಂತ, ಅದರ ವಿರುದ್ಧವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾರೆ. ವಿದ್ಯಾರ್ಥಿಗಳು, ಆಮೇಲೆ ಮಹಿಳೆಯರು, ಸರ್ಕಾರಿ ನೌಕರರು, ಎಲ್ಲಾ ವರ್ಗದವರು ಸಹ ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕು ಅಂತ ತುಂಬಾನೇ ಹೋರಾಟ ಮಾಡ್ತಾರೆ. ಇಂದಿಗೂ ಕಾಸರಗೋಡಿನ ಪರವಾದ ಹೋರಾಟದ ಪಂಜು ಉರಿಯುತ್ತಲೇ ಇದೆ. ಇಂದಿಗೂ ಸಹ ಈ ಕಾಸರಗೋಡು ಬಗ್ಗೆ ಹೋರಾಟ ಮಾಡ್ತಾನೆ ಇದ್ದಾರೆ. ಕಯ್ಯಾರ ಕಿಞ್ಞಣ್ಣ ರೈ ಮತ್ತು ಅವರ ಸಹವರ್ತಿಗಳು ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕೆಂಬ ಹೋರಾಟಕ್ಕೆ ತಾತ್ವಿಕ ಮತ್ತು ಸಾತ್ವಿಕ ಬೆಂಬಲವನ್ನ ನೀಡುತ್ತಾ ಈ ಹೋರಾಟವನ್ನ ಜೀವಂತವಾಗಿಟ್ಟಿದ್ದಾರೆ. ಈ ಕಯ್ಯಾರ ಕಿಞ್ಞಣ್ಣ ರೈ ಅಂತ ಬರ್ತಾರಲ್ಲ ಸಾಹಿತಿ, ಇವರು ಆಮೇಲೆ ಅವರ ಸಹವರ್ತಿಗಳು ಎಲ್ಲರೂ ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕು ಅಂತ ತುಂಬಾ ಹೋರಾಟವನ್ನ ಮಾಡಿ ಈ ಹೋರಾಟವನ್ನ ಜೀವಂತವಾಗಿಡೋದ್ರಲ್ಲಿ ಇವರು ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಓಕೆ, ಇವತ್ತಿನ ಈ ಕ್ಲಾಸು ಮುಗಿದೋಯ್ತು. ಅಂದ್ರೆ ಕರ್ನಾಟಕ ಏಕೀಕರಣದ ಬಗ್ಗೆ ಇರ್ತಕ್ಕಂಥ ಕ್ಲಾಸ್ ಇಲ್ಲಿಗೆ ಮುಗೀತು. ಈಗ ಬಿಟ್ಟ ಸ್ಥಳಗಳನ್ನು ತುಂಬಿರಿ, ಕ್ವಶನ್ಸ್ ಬಂದಿದ್ದಾವೆ, ಇವುಗಳನ್ನು ನೋಡೋಣ. ಕರ್ನಾಟಕ ವಿದ್ಯಾವರ್ತಕ ಸಂಘ. ಈ ಕರ್ನಾಟಕ
ಸಾರಿ, ಇಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯಿತು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಓಕೆ. ಕರ್ನಾಟಕ ವಿದ್ಯಾವರ್ತಕ ಸಂಘದ ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಮೊದಲ ಅಧ್ಯಕ್ಷರು ಯಾರಾಗಿರ್ತಾರೆ? ರಾ. ದೇಶಪಾಂಡೆ ಅವರು ಆಗಿರ್ತಾರೆ. ರಾ. ದೇಶಪಾಂಡೆ ಅವರು. ಓಕೆ. ನೆಕ್ಸ್ಟು ಕರ್ನಾಟಕ ಕುಲಪುರೋಹಿತ ಅಂತ ಯಾರಿಗೆ ಕರೀತಾರೆ ಅಂತ ಕೇಳಿದ್ದಾರೆ. ಆಲೂರು ವೆಂಕಟರಾಯ ಅವರಿಗೆ ಈ ರೀತಿ ಕರೀತಾರೆ. ಆಲೂರು ವೆಂಕಟರಾಯ. ಓಕೆ. ನೆಕ್ಸ್ಟು ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ಮಂಜೇಶ್ವರ ಗೋವಿಂದ ಪೈ ಅಂತ ಬರ್ತಾರೆ. ಮಂಜೇಶ್ವರ ಗೋವಿಂದ ಪೈ. ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ದಾರೆ. ಎಸ್ ನಿಜಲಿಂಗಪ್ಪ ಅವರು ಈ ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಆಗಿರ್ತಾರೆ. ಎಸ್ ನಿಜಲಿಂಗಪ್ಪ. ಕರ್ನಾಟಕ ಏಕೀಕರಣ ಆಗೋಕ್ಕೂ ಮುಂಚೆ ಈ ಮೈಸೂರು ಒಡೆಯರಿಂದ ಏನು ಕರ್ನಾಟಕವನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿರ್ತಾರಲ್ಲ, ಆವಾಗ ಕೆಂಗಲ್ ಹನುಮಂತಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ನೆನಪಲ್ಲಿ ಇಟ್ಕೊಳ್ರಿ, ಈ ಥರ ಕೇಳಿದ್ದಾರೆ ಎಕ್ಸಾಮ್ಗಳಲ್ಲಿ. ಕೆಂಗಲ್ ಹನುಮಂತಯ್ಯ ಅವರಾಗಿರ್ತಾರೆ. ಕೆಂಗಲ್ ಹನುಮಂತಯ್ಯ ನಂತರ ಕರ್ನಾಟಕ ಏಕೀಕರಣ ಆಗುತ್ತಲ್ಲ, ಆವಾಗ ಎಸ್ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿ ಆಗ್ತಾರೆ. ನೆಕ್ಸ್ಟ್ ಕರ್ನಾಟಕ ಅಂತೇಳಿ ಮರುನಾಮಕರಣ ಮಾಡಿದ್ದು ಡಿ ದೇವರಾಜ ಅರಸು ಅವರು ಮಾಡ್ತಾರೆ. ಡಿ ದೇವರಾಜ್ ಅರಸು. ಓಕೆ. ಈ ಥರ ನೀವು ಬರ್ಕೊಂಡು ಬಿಟ್ರೆ ವ್ಯತ್ಯಾಸ ತುಂಬ ಚೆನ್ನಾಗಿ ನೆನಪಲ್ಲಿರುತ್ತೆ, ಕನ್ಫ್ಯೂಸ್ ಏನೂ ಆಗೋದಿಲ್ಲ. ಓಕೆ. ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಕ್ತಾಯವಾಯಿತು. ನೆಕ್ಸ್ಟ್ ಕ್ಲಾಸಲ್ಲಿ ಕರ್ನಾಟಕದ ಸಮಾಜಮುಖಿ ಚಳವಳಿಗಳ ಬಗ್ಗೆ ನೋಡ್ತಾ ಹೋಗೋಣ. ಓಕೆ. ಯಾರೆಲ್ಲ ಇನ್ನೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪ್ರೀವಿಯಸ್ ವಿಡಿಯೋಗಳನ್ನು ನೋಡಿ. ಯಾಕಂದರೆ 6ರಿಂದ ನಾನು ಕ್ಲಾಸ್ ಮಾಡ್ತಾ ಬಂದಿದ್ದೀನಿ. 6ರಿಂದ ನೋಡ್ತಾ ಹೋದರೆ ನಿಮಗೆ ಒಂದು ಗ್ರಿಪ್ ಅಂತ ಸಿಗುತ್ತೆ. ಓಕೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ. ಇಷ್ಟೊತ್ತು ಈ ಕ್ಲಾಸ್ ಕೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.